ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಛಂದಸ್ಸುಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಸಬಕೆ ದೇಖತ್ ಬೇಧನ್ ಬಿನತಿ ಕೀನ್ಹಿ ಉದಾರ್ ಅಂತರ್ಧಾನ ಭಯೇ ಪುನಿ ಗಯೇ ಬ್ರಹ್ಮ ಆಗಾರ್ ಬೈನ ತೇಯ ಸುನು ಸಂಭು ತಬ್ ಆಯೆ ಜಹ ರಘುಬೀರ್ ಬಿನಯ ಕರತ್ ಗದ್ ಗದ್ ಗಿರಾ ಪೂರಿತ ಪುಲಕ ಶರೀರ್. ಜಯ ರಾಮ रमा रमन समनम भवताप भयाकुल पाहि जनम अवधेश सुरेश रमेश विभो शरणागत मागत पाहि प्रभो. दस शीस बिनासन बीस भुजा कृत दूरी महामही भूरी रुजा. रजनीचर बृंद पतंग रहे सर पावक तेज प्रचंड दहे. मही मंडल मंडन चारुतरम धृत सायक चाप निशंग बरम. मद मोह महा ममता रजनी तम पुंज दिवाकर तेज अनी. मन जात किरात निपात किए मृग लोग कुभोग सरेन हिए. हति नाथ अनाथनी पाहि हरे विषया बन पावर भूಲಿ ಪರೆ. ಇವು ಛಂದಸ್ಸುಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಏನು ಹೇಳ್ತಾರೆ, ವೇದ ಪುರುಷರು ಆ ಭಗವಂತನನ್ನು ಸ್ತುತಿ ಮಾಡ್ತಾ ಕೊನೆಗೆ ಹೇಳ್ತಾರೆ, ನಮ್ಮ ಮನ್ನ ಅವಚನ ಕರ್ಮಗಳ ವಿಕಾರವನ್ನೆಲ್ಲ ಕಳೆದು ನಿನ್ನ ಚರಣಗಳಲ್ಲೇ ನಮಗೆ ಅನುರಾಗ ಉಂಟಾಗೋ ಹಾಗೆ ನೀನು ವರವನ್ನು ಅನುಗ್ರಹಿಸು ಅಂತ ಕೇಳಿಕೊಂಡು ವೇದಗಳು ಎಲ್ಲರ ಎದುರುಗಡೆ ಪ್ರಭುವನ್ನು ಈ ರೀತಿಯಾಗಿ ಸ್ತುತಿಸಿ ಅವರು ಅಂತರ್ಧಾನರಾಗಿ ಬ್ರಹ್ಮಲೋಕಕ್ಕೆ ವಾಪಸ್ ಹೊರಟೋಗ್ತಾರೆ. ಈಗ ಕಾಕಭೂಷಣಿಯವರು ಹೇಳ್ತಾ ಇದ್ದಾರೆ, ಓ ಗರುಡ ಕೇಳು, ವೇದ ಪುರುಷರೆಲ್ಲ ಹೊರಟೋದ ಮೇಲೆ ಪರಶಿವ ಶ್ರೀರಾಮನ ಸನ್ನಿಧಿಗೆ ಬಂದು, ಅಂದರೆ ಈಗ ಶಿವ ಬರ್ತಾನೆ, ಬಂದು ಪುಲಕಿತ ಗಾತ್ರನಾಗಿ ಗದ್ಗದ ಸ್ವರದಿಂದ ಈ ರೀತಿ ಸ್ತುತಿ ಮಾಡ್ತಾನೆ. ಅವನಿಗೆ ಕಂಠ ಅಂದರೆ ಅತಿಯಾದ ಸಂತೋಷ ಆಗಿ ಮಾತೇ ಹೊರಡ್ತಾ ಇಲ್ಲ, ಆ ರೀತಿಯ ಒಂದು ಸ್ವರದಲ್ಲಿ ಈಗ ಪರಮೇಶ್ವರ ಸ್ತುತಿ ಮಾಡ್ತಾನೆ. ಪರಮೇಶ್ವರ ಏನು ಸ್ತುತಿ ಮಾಡ್ತಾನೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಓ ರಾಮ, ರಮಾರಮಣ ನಿನಗೆ ಜಯವಾಗಲಿ. ಓ ಭವತಾಪ ವಿದಾರಕ, ಈ ಭವದಿಂದ ನಮ್ಮನ್ನು ಉದ್ಧಾರ ಮಾಡುವಂಥವನೇ. ಪುನರ್ಜನ್ಮ ಭಯಪೀಡಿತರಾದಂತಹ ಜನರನ್ನು, ಅಂದರೆ ಮತ್ತೆ ಮತ್ತೆ ನಮಗೆ ಜನ್ಮ ಸಿಗುತ್ತಲ್ಲ ಅದರಿಂದ ಹೆದರುಕೊಳ್ತಾರೆ ಇಲ್ಲಿಗೆ ಬರೋದಕ್ಕೇನೆ, ಆ ರೀತಿಯ ಜನರನ್ನು, ಯಾರು ಭಯಪೀಡಿತರಾಗಿರ್ತಾರೋ ಪುನರ್ಜನ್ಮದ ಬಗ್ಗೆ, ಅಂಥ ಜನರನ್ನು ರಕ್ಷಿಸುವಂಥವನೇ ನಿನಗೆ ಜಯವಾಗಲಿ. ಅಂದರೆ ಯಾರಿಗೆ ಜ್ಞಾನ ತಿಳುವಳಿಕೆ ಬಂದಿರುತ್ತೋ ಅವ್ರು ಇಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ, ಮತ್ತೆ ಬರೋದಕ್ಕೆ ಇಷ್ಟಪಡೋದಿಲ್ಲ, ಅಂಥವರನ್ನು ರಕ್ಷಣೆ ಮಾಡುವಂಥವ್ ನೀನು ಅಂತ. ಆಮೇಲೆ ಓ ಅಯೋಧ್ಯಾಪತಿ, ದೇವದೇವ, ರಮಾನಾಥ, ವಿಭೋ, ಪ್ರಭೋ, ಶರಣಾಗತನಾದಂತಹ ನನ್ನನ್ನು ರಕ್ಷಿಸುವಂತ ಇಲ್ಲಿ ಪರಮೇಶ್ವರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಆಮೇಲೆ 10 ತಲೆಯ 20 ಕೈಗಳ ರಾವಣನನ್ನು ಕೊಂದು ಭೂಮಿಯ ಎಲ್ಲ ಮಹಾ ರೋಗಗಳನ್ನು ನಾಶ ಮಾಡಿದಂತಹ ಶ್ರೀರಾಮ, ರಾಕ್ಷಸರು ಅನ್ನುವಂತಹ ಪತಂಗಗಳನ್ನೆಲ್ಲ ನಿನ್ನ ಬಾಣಗಳು ಅನ್ನುವಂತಹ ಅಗ್ನಿಯ ಪ್ರಚಂಡ ತೇಜಸ್ಸಿನಿಂದ ಭಸ್ಮ ಮಾಡಿದ್ಯಾ. ಅಂದರೆ ನಿನ್ನ ಬಾಣಗಳೇ ಅಗ್ನಿ, ಅದರಲ್ಲಿ ಬಂದು ಅವರೆಲ್ಲರೂ ಕೂಡ ಭಸ್ಮರಾಗ್ಬಿಟ್ರು. ನೀನು ಈ ಭೂಮಂಡಲಕ್ಕೆ ಒಂದು ಮನೋಹರವಾದಂತಹ ಭೂಷಣನಾಗಿದೆ. ಅಂದರೆ ನೀನಿರೋದ್ರಿಂದ ಈ ಭೂಮಂಡಲ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಈ ಒಂದು ಭೂಮಂಡಲದಲ್ಲೇ ನೀನು ಭೂಷಣನಾಗಿದೆಯಾ. ಉತ್ತಮವಾದಂತಹ ಧನುರ್ಬಾಣ ತೂಣೀರವನ್ನು ಧರಿಸಿರುವಂಥವನು ನೀನು. ನಿನ್ನ ತೇಜಸ್ಸು ಅನ್ನುವಂತಹ ಸೂರ್ಯ ಕಿರಣ ಸಮೂಹ ಇದೆಯಲ್ಲ ಅದು, ಅಂದರೆ ಭಗವಂತನ ಶರೀರದಲ್ಲಿ ಬರುವಂತಹ ಒಂದು ತೇಜಸ್ ಇದೆಯಲ್ಲ ಅದು ಏನು ಮಾಡುತ್ತೆ ಅಂತಂದರೆ ಅಹಂಕಾರ, ಮೋಹ, ಮಮಕಾರ ಅನ್ನುವಂತಹ ಅಂಧಕಾರವನ್ನು ದೂರ ಮಾಡುವಂಥದ್ದು. ಅಂದರೆ ಆ ತೇಜಸ್ಸು ಅಂದರೆ ಸೂರ್ಯನ ಕಿರಣದ ಥರ, ಇನ್ನು ನಮ್ಮಲ್ಲಿರುವಂಥ ಅಹಂಕಾರ, ಮೋಹ, ಮಮಕಾರ ಇವೆಲ್ಲ ಅಂಧಕಾರದ ಥರ. ಎಲ್ಲಿ ಸೂರ್ಯ ಬರುತ್ತೋ ಅಲ್ಲಿ ಕತ್ತಲಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ರೀತಿ ಆ ಭಗವಂತನ ತೇಜಸ್ಸು ಅನ್ನುವಂಥ ಸೂರ್ಯ ಕಿರಣ ಬಿದ್ದಿದ ತಕ್ಷಣ ಈ ಅಹಂಕಾರ, ಮೋಹ, ಮಮಕಾರ ಅನ್ನುವಂಥ ಎಲ್ಲವೂ ಹೊರಟೋಗ್ಬಿಡುತ್ತೆ, ದೂರ ಆಗ್ಬಿಡುತ್ತೆ ಅಂತ ಅರ್ಥ. ಆಮೇಲೆ ಮನ್ಮಥ ಅನ್ನುವಂಥ ಬೇಟೆಗಾರ ಏನು ಮಾಡ್ತಾನೆ, ಈ ಮನುಷ್ಯ ರೂಪಿ ಮೃಗಗಳ ಹೃದಯದಲ್ಲಿ ಭೋಗೇಚ್ಛೆಗಳು ಅನ್ನುವಂಥ ಬಾಣಗಳನ್ನು ನಾಟಿಸಿ ಅವುಗಳನ್ನೆಲ್ಲ ಕೆಡುತ್ತಾ ಇರ್ತಾನೆ. ಅಂದರೆ ನಮ್ಮ ಹೃದಯ ಪರಿಶುದ್ಧವಾಗಿರುತ್ತೆ, ಆದರೆ ಈ ಮನ್ಮಥ ಅನ್ನುವಂಥ ಬೇಟೆಗಾರ ಏನು ಮಾಡ್ತಾನೆ, ನಮ್ಮ ಹೃದಯಕ್ಕೆ ಭೋಗಗಳು ಅನ್ನುವಂತಹ ಇಚ್ಛೆಗಳ ಬಾಣಗಳನ್ನು ನಾಟಿ ನಮ್ಮ ಹೃದಯದಲ್ಲಿ ಆ ಆಸೆಗಳು ಬರೋ ಥರ ಮಾಡ್ತಾನವನು. ಅದರಿಂದ ಏನು ಮಾಡ್ತಾನೆ, ನಮ್ಮನ್ನು
ಕೆಡವು ಬಿಡ್ತಾನೆ. ಶ್ರೀಹರಿ, ನೀನು ಆ ಬೇಟೆಗಾರನನ್ನು ಕೊಂದು ವಿಷಯ ವನದಲ್ಲಿ ಮರುಳಾಗಿ ಮೈಮರೆತಿರುವಂತಹ ಈ ಪಾಮರ ಅನಾಥ ಜೀವಿಗಳನ್ನು ರಕ್ಷಣೆ ಮಾಡು. ನೋಡಿ ಎಷ್ಟು ಚೆನ್ನಾಗಿ ಉಪಮಾನಗಳನ್ನೆಲ್ಲ ಕೊಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ಮನ್ಮಥನೇ ಬೇಟೆಗಾರ. ಇಲ್ಲಿ ನಮ್ಮ ಹೃದಯದಲ್ಲಿ ಆ ಭೋಗ ಇಚ್ಛೆಗಳನ್ನು ಕೊಡುವಂಥವ್ನು ಯಾರು ಅಂತಂದರೆ ಮನ್ಮಥ. ಹೇಗಾದರೂ ಮಾಡಿ ನಮ್ಮನ್ನು ಕೆಳಗಡೆ ಬೀಳಿಸೇ ಬಿಡ್ತಾನವನು, ಅದರಲ್ಲಿ ನಾವು ಬಲಿಯಾಗೋ ಹಾಗೆ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಆ ಬೇಟೆಗಾರನನ್ನು ಕೊಲ್ಲುವಂಥವ್ನು ನೀನೇ ಕೊಂದು ಈ ವಿಷಯ ವನದಲ್ಲಿ ಮರುಳಾಗಿ ಮೈಮರೆತಿರುವಂತಹ ನಮ್ಮಂಥ ಪಾಮರರು ಅನಾಥ ಜೀವಿಗಳನ್ನು ನೀನು ರಕ್ಷಣೆ ಮಾಡು ಅಂತಂದ್ಬಿಟ್ಟು ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ಈಗ ನಮ್ಮ ಒಳಗಡೆಯಿಂದ ಇಚ್ಛೆಗಳು ಜಾಗೃತವಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದ್ರ ಕಡೆ ಹೋಗ್ಬಿಡ್ತೀವಲ್ವ. ಅದನ್ನು ತಡೆಯೋವಂಥವ್ನು ಯಾರು? ನಮ್ಮ ಒಳಗಡೆಯಿಂದನೇ ಇಚ್ಛೆನೇ ಬರಬಾರ್ದು. ಆ ಮನ್ಮಥ ಅನ್ನೋವನೇ ಅಲ್ಲಿ ನಾಶ ಆಗಿಬಿಟ್ರೆ ನಮ್ಮಲ್ಲಿ ಇಚ್ಛೆಗಳೇ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಅವನನ್ನು ನಾಶ ಮಾಡುವಂಥವ್ನು ಯಾರು ಅಂತಂದರೆ ನೀನು ಅಂತಂದ್ಬಿಟ್ಟು ಅಲ್ಲಿ ಆ ರಾಮನನ್ನು ಬೇಡ್ಕೊಳ್ತಾ ಇದ್ದಾನೆ. ಹೇಗಾದರೂ ಮಾಡಿ ನಮ್ಮನ್ನು ಈ ಒಂದು ವಿಷಯ ವನದಲ್ಲಿ ನಾವು ಮರಳಾಗ್ಬಿಟ್ಟಿದ್ದೀವಿ ಮತ್ತು ಮೈ ಮರೆತು ಬಿಟ್ಟಿದ್ದೀವಿ. ಅಂಥ ಒಂದು ಪಾಮರರು ನಾವು, ಅನಾಥ ಜೀವಿಗಳು ನಾವು. ನಮ್ಮನ್ನು ನೀನೇ ರಕ್ಷಣೆ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಶಿವ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಪರಶಿವನ ಪ್ರಾರ್ಥನೆ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.